ಶ್ರೀ ಸತ್ಯನಾರಾಯಣ ಸ್ವಾಮಿ ಕಥೆಯ 3ನೇ ಅಧ್ಯಾಯವು ಸಾಧು ಎಂಬ ವರ್ತಕನ ಭಕ್ತಿ, ಅವನು ಮಾಡಿದ ತಪ್ಪು ಮತ್ತು ಅದರ ಪರಿಣಾಮವಾಗಿ ಅವನು ಅನುಭವಿಸಿದ ಕಷ್ಟಗಳ ಬಗ್ಗೆ ತಿಳಿಸುತ್ತದೆ. ಇದರ ಸಾರಾಂಶ ಮತ್ತು ಕಥೆ ಇಲ್ಲಿದೆ. ಶ್ರೀ ಸತ್ಯನಾರಾಯಣ ಕಥೆ, ತೃತೀಯ ಅಧ್ಯಾಯ. ಕಥೆಯ ಪ್ರಾರಂಭ. ಹಿಂದೆ ಉಲ್ಕಾಮುಖ ಎಂಬ ರಾಜನು ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದಾಗ ಒಬ್ಬ ಸಾಧು ಎಂಬ ವರ್ತಕನು, ವ್ಯಾಪಾರಿ ಅಲ್ಲಿಗೆ ಬರುತ್ತಾನೆ. ರಾಜನು ಭಕ್ತಿಯಿಂದ ವ್ರತ ಮಾಡುವುದನ್ನು ಕಂಡು, ಈ ವ್ರತದ ಮಹಿಮೆಯೇನು, ಇದನ್ನು ಮಾಡುವುದರಿಂದ ಏನು ಫಲ ಸಿಗುತ್ತದೆ ಎಂದು ವಿಚಾರಿಸುತ್ತಾನೆ. ರಾಜನು, ಇದು ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ವ್ರತ ಎಂದು ವಿವರಿಸಿದಾಗ, ಸಾಧು ವರ್ತಕನು, ತನಗೆ ಸಂತಾನವಿಲ್ಲದ ಕಾರಣ ನನಗೆ ಮಗುವಾದರೆ ನಾನು ಈ ವ್ರತವನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡುತ್ತಾನೆ. ಮಗಳ ಜನನ ಮತ್ತು ಮರೆವು. ಕೆಲವು ಕಾಲದ ನಂತರ ಸಾಧುವಿನ ಪತ್ನಿ ಲೀಲಾವತಿಗೆ ಹೆಣ್ಣು ಮಗು ಜನಿಸುತ್ತದೆ. ಆ ಮಗುವಿಗೆ ಕಲಾವತಿ ಎಂದು ಹೆಸರಿಡುತ್ತಾರೆ. ಆದರೆ ಸಾಧು ವರ್ತಕನು ತನ್ನ ಮಗಳ ಮದುವೆಯ ಸಮಯದಲ್ಲಿ ವ್ರತ ಮಾಡುವುದಾಗಿ ಹೇಳಿ ಮತ್ತೆ ಮುಂದೂಡುತ್ತಾನೆ. ಕಾಲಾನಂತರದಲ್ಲಿ ಕಲಾವತಿಗೆ ವಿವಾಹವಾಗುತ್ತದೆ. ಆದರೂ ಅವನು ದೇವರಿಗೆ ಕೊಟ್ಟ ಮಾತನ್ನು ಮರೆತು ವ್ಯಾಪಾರಕ್ಕಾಗಿ ಅಳಿಯನೊಂದಿಗೆ ರತ್ನಪುರ ಎಂಬ ನಗರಕ್ಕೆ ಹೋಗುತ್ತಾನೆ. ಕಷ್ಟಗಳ ಆರಂಭ. ಸತ್ಯನಾರಾಯಣ ಸ್ವಾಮಿಯ ಸಂಕಲ್ಪವನ್ನು ಮರೆತಿದ್ದರಿಂದ ದೇವನು ಅವನಿಗೆ ಪಾಠ ಕಲಿಸಲು ನಿರ್ಧರಿಸುತ್ತಾನೆ. ಆ ಸಮಯದಲ್ಲಿ ರತ್ನಪುರದ ಅರಮನೆಯಲ್ಲಿ ಕಳ್ಳತನವಾಗುತ್ತದೆ. ಕಳ್ಳರು ತಾವು ಕದ್ದ ಒಡವೆಗಳನ್ನು ಸಾಧು ವರ್ತಕನು ತಂಗಿದ್ದ ಜಾಗದಲ್ಲಿ ಹಾಕಿ ಓಡಿಹೋಗುತ್ತಾರೆ. ರಾಜನ ಭಟರು ಅಲ್ಲಿಗೆ ಬಂದು ಸಾಧು ಮತ್ತು ಅವನ ಅಳಿಯನೇ ಕಳ್ಳರೆಂದು ಭಾವಿಸಿ ಅವರನ್ನು ಸೆರೆಮನೆಗೆ ಹಾಕುತ್ತಾರೆ. ಅವರ ಸಂಪತ್ತೆಲ್ಲವನ್ನೂ ವಶಪಡಿಸಿಕೊಳ್ಳಲಾಗುತ್ತದೆ. ಮನೆಯಲ್ಲಿ ದಾರಿದ್ರ್ಯ. ಇತ್ತ ಮನೆಯಲ್ಲಿ ಲೀಲಾವತಿ ಮತ್ತು ಕಲಾವತಿಯು ಕಷ್ಟಕ್ಕೆ ಸಿಲುಕುತ್ತಾರೆ. ಮನೆಯಲ್ಲಿದ್ದ ಸಂಪತ್ತೆಲ್ಲ ನಾಶವಾಗಿ ಅವರು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬರುತ್ತಾರೆ. ಒಂದು ದಿನ ಕಲಾವತಿಯು ಒಂದು ಮನೆಯಲ್ಲಿ ನಡೆಯುತ್ತಿದ್ದ ಸತ್ಯನಾರಾಯಣ ವ್ರತದ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬರುತ್ತಾಳೆ. ತಾಯಿಗೆ ಈ ವ್ರತದ ಬಗ್ಗೆ ತಿಳಿಸುತ್ತಾಳೆ. ಪರಿಹಾರ. ತಪ್ಪಿನ ಅರಿವಾದ ಲೀಲಾವತಿಯು ಭಕ್ತಿಯಿಂದ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿದ ಸ್ವಾಮಿಯು ರತ್ನಪುರದ ರಾಜನ ಕನಸಿನಲ್ಲಿ ಬಂದು, ಆ ವರ್ತಕರು ನಿರ್ದೋಷಿಗಳು, ಅವರನ್ನು ತಕ್ಷಣ ಬಿಡುಗಡೆ ಮಾಡು ಎಂದು ಆಜ್ಞಾಪಿಸುತ್ತಾನೆ. ರಾಜನು ಅವರನ್ನು ಬಿಡುಗಡೆ ಮಾಡಿ ಅವರ ಸಂಪತ್ತಿಗಿಂತ ಹೆಚ್ಚಿನ ಧನಧಾನ್ಯಗಳನ್ನು ನೀಡಿ ಗೌರವದಿಂದ ಕಳುಹಿಸಿಕೊಡುತ್ತಾನೆ. ನೀತಿ. ದೇವರಿಗೆ ಕೊಟ್ಟ ಮಾತನ್ನು ಮರೆಯಬಾರದು ಮತ್ತು ಸಂಕಷ್ಟ ಬಂದಾಗ ಭಕ್ತಿಯಿಂದ ಪ್ರಾರ್ಥಿಸಿದರೆ ಸತ್ಯನಾರಾಯಣ ಸ್ವಾಮಿಯು ಖಂಡಿತವಾಗಿಯೂ ಕಾಪಾಡುತ್ತಾನೆ.